ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಬಿಜೆಪಿಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಇನ್ಫ್ಯಾಕ್ಟ್ ಓರ್ವ ಅಚ್ಚರಿ ಅಭ್ಯರ್ಥಿಯನ್ನು ಕೂಡ ಬಿಜೆಪಿ ಘೋಷಣೆ ಮಾಡಿದೆ. ಆದರೆ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ತಲೆನೋವನ್ನ ತಂದಿಟ್ಟಿದೆ. ಕೈ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಈಗ ಅಲ್ಪಸಂಖ್ಯಾತರಲ್ಲೇ ಒಡಕು ಮೂಡಿದೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಪರ ಒಂದು ಬಣ ಬ್ಯಾಟಿಂಗ್ ಮಾಡ್ತಿದ್ರೆ, ಮತ್ತೊಂದು ಬಣ ಇಲ್ಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥ ಪಟ್ಟನ್ನ ಹಿಡಿದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ದಾದು ಸೇಠ್ ಮನವಿ ಮಾಡಿದ್ದಾರೆ. ಅಂದ್ರೆ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡಿ ಅನ್ನುವಂಥ ಬೇಡಿಕೆ. ಇನ್ನು ಮತ್ತೊಂದು ಬಣ ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇದ್ರೆ ನಾವು ನೋಟಾಗಿ ವೋಟ್ ಹಾಕ್ತೀವಿ, ನೋಟಾ ಬಟನ್ ಒತ್ತೀವಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಮತ್ತೊಂದು ಬಣ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿರುವಂಥದ್ದು. ಸೊ ಹೀಗಾಗಿ ಒಂದು ಕಡೆ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸೆಟಲ್ ಆಗಿದೆ. ಅಚ್ಚರಿಯ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಶ್ರೀನಿವಾಸ್ ಅವರ ಹೆಸರು ಕೂಡ ಘೋಷಣೆ ಆಗಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ. ಆದರೆ ಕಾಂಗ್ರೆಸ್ನಲ್ಲಿ 2 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಟಿಕೆಟ್ ಫೈಟ್ ಜೋರಾಗಿರೋದ್ರಿಂದ ಒಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಲ್ಪಸಂಖ್ಯಾತರು ವರ್ಸಸ್ ಶಾಮನೂರು ಕುಟುಂಬ ಅನ್ನೋ ರೀತಿಯಾಗಿದೆ. ಮಗದೊಂದು ಕಡೆಯಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಸ್ಥಿತಿ ಕುಟುಂಬದ ಮಧ್ಯದಲ್ಲೇ ಈಗ ಪೈಪೋಟಿ ಏರ್ಪಟ್ಟಿರುವಂಥದ್ದು. ಸೊ 2 ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವನ್ನ ತಂದಿಟ್ಟಿದೆ. ನಾವು ಗೌರವದಿಂದ ನಾವು ಎಲ್ಲರೂ ಈ ಉದ್ದೇಶವನ್ನು ಇಟ್ಕೊಂಡು ನಾವು ಬಂದಿದ್ದೀವಿ. ಈಗ ಮೇನ್ ಉದ್ದೇಶ ಏನಂದರೆ, ನಮ್ಮ ದಾವಣಗೆರೆಯಲ್ಲಿ ಈಗ ಉಪಚುನಾವಣೆ ಬರ್ತಾ ಇದೆ. ಆ ವಿಷಯದಲ್ಲಿ ನಮಗೆ ಬಿಜೆಪಿ ಸೋಲ್ಬೇಕು, ಕಾಂಗ್ರೆಸ್ ಗೆಲ್ಲಬೇಕಂದ್ರೆ ಆ ಕೆಪಾಸಿಟಿ, ಆ ಶಕ್ತಿ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ ಅವ್ರ ಫ್ಯಾಮಿಲಿಗೆ ಇದೆ. ಅವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಟ್ರೆ ಅಲ್ಲಿ ಬಿಜೆಪಿ ಸೋಲ್ತೈತಿ, ಅವ್ರು ಕಾಂಗ್ರೆಸ್ ಗೆಲ್ಬೇಕು. ಕಾರ್ಯಾಧ್ಯಕ್ಷ ತರ ಕೆಲಸ ಮಾಡಿಕೊಡುದು ಅಂತ ನಾವು ಹೇಳಿದೀವಿ. ಒಂದು ಸಮಾಜ, ಈ ಸಮಾಜದಲ್ಲಿ ಹೆಚ್ಚು ಕಡಿಮೆ 3,18,000 ಈ ಜಿಲ್ಲೆ ಒಳಗಿದೀವಿ. ಇದಕ್ಕೆ ಇದು ಮೇನ್ ಸುಪ್ರೀಂ ಇದು ಒಂದು ಇದು ತಂಜೀಮ್ ಕಮಿಟಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಬೇಕು. ಬರೇ ನಾವು ವೋಟ್ ಹಾಕಕ್ಕೆ ಸೀಮಿತ ಅಲ್ಲ, ನಾವು ಪಕ್ಷಕ್ಕೆ ದುಡಿದೀವಿ 35 ವರ್ಷದಿಂದ. ನಾನೇ ತಗೊಳ್ರಿ ಸುಮಾರು 35 ವರ್ಷದಿಂದ ದುಡಿತಾ ಇದ್ದೀನಿ. ನಮಗೆ ಅಧಿಕಾರ ಬೇಡವಾ? ಬರೇ ನಿಮಗೆ ಬೇಕಾ ಅಧಿಕಾರ? ಯಾರು ಕಿವಿ ಕಡಿತಾರ ಅವ್ರಿಗೆ ಅಧಿಕಾರ. ನಾವು 35 ವರ್ಷದಿಂದ ಕಾಂಗ್ರೆಸ್ಗೆ ದುಡಿತಾ ಇದ್ದೀವಿ, ವೋಟ್ ಹಾಕ್ತಾ ಇದೀವಿ, ಸತತ ನಿಮ್ ತಂದೆಯವ್ರಿಗೆ ಗೆಲ್ಸ್ಕೊಂಡ್ ಬರಿದೀವಿ. ಈ ಸಲ ನೀವೇ ನಿಂತ್ಕೊಂಡು ನಮಗೆ ಟಿಕೆಟ್ ಕೊಡಿಸಿ ಗೆಲ್ಸ್ಬೇಕು. ಅಕಸ್ಮಾತ್ ಇದಕ್ಕೆ ನೀವು ಏನಾರ ನಿಮ್ದೇ ನೀವು ಮುಂದುವರ್ಸ್ಕೊಂಡು ಹೋದ್ರೆ ಇದಕ್ಕೆ ನಾವು ಮುಂದೆ ಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದಾವಣಗೆರೆಯ ಕರೆಸ್ಪಾಂಡೆಂಟ್ ಮಹಾದೇವ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಹಾದೇವ್, ಈಗ ಒಂದ್ ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಏನಿದೆ, ಶಾಮನೂರು ಕುಟುಂಬ ವರ್ಸಸ್ ಮುಸ್ಲಿಂ ಸಮುದಾಯ ಅನ್ನೋ ರೀತಿ ಇತ್ತು. ಬಟ್ ಈಗ ಶಾಮನೂರು ಕುಟುಂಬ ವರ್ಸಸ್ ಮುಸ್ಲಿಂ ಸಮುದಾಯ ಆಗಿದೆ. ಸೊ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಈ ಒಂದು ತಿಕ್ಕಾಟ? ರಾಹುಲ್, ಏನು ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರ ತೆರವಾದಕ್ಕೆ ಈಗಾಗಲೇ ಚುನಾವಣಾ ದಿನಾಂಕ ನಿಗದಿ ಆಗಿದೆ. ಈ ಸಾರಿ ಹೇಗಾದರೂ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಮುಖಂಡರು ಸಾಕಷ್ಟು ಒಂದು ಒತ್ತಾಯವನ್ನ ಮಾಡ್ತಾರೆ. ಯಾಕಂದ್ರೆ ಸತತವಾಗಿ ನಾವು ಶಾಮನೂರು ಕುಟುಂಬದ ಸೇವೆಯನ್ನ ಮಾಡ್ತಾ ಬರ್ತಾ ಇದೀವಿ. ಮುಸ್ಲಿಂ ಸಮುದಾಯ ಅವರಿಗೆ ಒಂದು ಮತಗಳನ್ನ ಕೊಟ್ಟು ಅವ್ರನ್ನ ಗೆಲ್ಲಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಮುಸ್ಲಿಂ ಮುಖಂಡರಿಗೆ ಯಾವ ರೀತಿ ಅಂತ ಪಕ್ಷದಾಗಿರ್ಬೋದು, ರಾಜಕೀಯ ಸ್ಥಾನಮಾನ ಆಗಿರ್ಬೋದು, ಅಧಿಕಾರ ಸ್ಥಾನಮಾನ ಯಾವುದನ್ನ ಹೆಚ್ಚಾಗಿ ಕೊಟ್ಟಿದ್ದೀರಿ? ಕಾರ್ಯಕರ್ತರನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಪಕ್ಷದ ಅಂದ್ರೆ ನಮ್ಮ ದಕ್ಷಿಣದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಮಾಡಿದ್ರ, ಶಾಸಕರ ಕಚೇರಿಯನ್ನ ಮಾಡಿದ್ರ, ಯಾವ ರೀತಿಯಂತ ಸೇವೆಯನ್ನ ಮುಸ್ಲಿಂ ಸಮುದಾಯಕ್ಕೆ ಮಾಡಿದ್ರಿ? ದಯವಿಟ್ಟು ನಾವು ಇಲ್ಲಿವರೆಗೂ ಹಿರಿಯರು ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಹಾಯವನ್ನ ಮಾಡ್ಕೊಂಡ್ ಬಂದ್ವಿ, ಅವ್ರ ಮತವನ್ನ ಕೊಟ್ವಿ, ಗೆಲ್ಲಿಸ್ತಾ ಬಂದಿದ್ದೀವಿ. ಇನ್ನಾದ್ರೂ ಆ ಸಮುದಾಯದ ಮೇಲೆ ಇರುವಂತಹ ಋಣವನ್ನ ತೀರಿಸುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಆಗಲಿ ಅವರ ಅಂದ್ರೆ ಶಾಮನೂರು ಕುಟುಂಬ ಆಗಲಿ ಆ ಕೆಲಸವನ್ನ ಮಾಡಬೇಕು. ಈಗಾದ್ರೂ ಹೇಗಾದ್ರೂ ಮಾಡಿ ನಮಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ರು. ಅದ್ರ ರೀತಿಯಾದಂತ ಎಲ್ಲ ಕೆಲಸಗಳು ನಡೀತಾ ಇದ್ವು. ಈಗ ಸದ್ಯಕ್ಕೆ ಈ ಅಂದ್ರೆ ಮುಸ್ಲಿಂ ಸಮುದಾಯ 2 ಬಣಗಳಾಗಿ ಒಡೆದಿರುವಂತದ್ದು, ಒಡಕಾಗಿರುವಂತದ್ದು. ಒಂದು ದಾದು ಸೇಠ್ ಬಣ, ಇನ್ನೊಂದು
ಒಂದು ಅಬ್ದುಲ್ ಜಬ್ಬಾರ್ ಬಣ ಅಂತ ಅಂದ್ರೆ ದಾದು ಸೇಠ್ ಅವ್ರ ಬಣ ಏನ್ ಮಾಡಿದೆ, ಇತ್ತೀಚೆಗೆ ಅವರು ಸಚಿವ ಶಾಮನೂರು ಶಿವಶಂಕರಪ್ಪ ಅವರ ಪರ ಒಂದು ಬ್ಯಾಟಿಂಗ್ ಅನ್ನ ಮಾಡಿದ್ರು. ಅಂದ್ರೆ ಸಮರ್ಥ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು, ಅಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೆ ಅದಲ್ಲಿ ಈಸಿಯಾಗಿ ಗೆಲ್ಬಹುದು ಅಂತ ಹೇಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಎದುರಿಗೆ ಒಂದು ಒತ್ತಾಯವನ್ನ ಮಾಡಿದ್ರು. ಇದು ಮುಸ್ಲಿಂ ಸಮುದಾಯಕ್ಕೆ ಕೆರಳುವಂತ ಮಾಡಿದೆ. ಯಾಕಂದ್ರೆ ಸಮುದಾಯದ ಓಟು ಸಿಕ್ಕಾಪಟ್ಟೆ ಅಂದ್ರೆ 80,000 ಹತ್ತತ್ರ ಇದೆ. ನಮ್ಮ ಓಟುಗಳು ಕ್ರೋಢೀಕರಣ ಆದ್ರೆ ನಮ್ಗೆ ಈಸಿಯಾಗಿ ಗೆಲುವನ್ನ ಸಾಧಿಸಬಹುದು. ಅದಕ್ಕೆ ಏನು ಸರಿ ಸಿಗ್ಗಾವು ಉಪಚುನಾವಣೆ ಮಾದರಿ ಅದನ್ನ ನಾವು ಇಟ್ಕೊಂಡು ನಾವು ಗೆಲ್ಲಬೇಕು. ರಾಜ್ಯದಲ್ಲೂ ಕೂಡ ಮುಸ್ಲಿಂ ಶಾಸಕರ ಸಂಖ್ಯೆ ಕೂಡ ಕಡಿಮೆ ಇದೆ. ಈ ಎಲ್ಲ ಸಮುದಾಯದ ವೋಟ್ ಪರ್ಸೆಂಟೇಜ್ ಕೂಡ ರಾಜ್ಯದಲ್ಲಿ ಜಾಸ್ತಿ ಇರೋದ್ರಿಂದ ಶಾಸಕರ ಸಂಖ್ಯೆ ಕಡಿಮೆ ಇದೆ. ನಾವು ಯಾವಾಗಲೂ ಕಾಂಗ್ರೆಸ್ ಅನ್ನ ಬೆಂಬಲಿಸ್ಕೊಂಡು ಬರ್ತಾ ಇದೀವಿ. ಆದ್ರೂ ಯಾಕೆ ನೀವು ಸಮುದಾಯಕ್ಕೆ ಕೊಡಬೇಕು ಅಂತ ಒತ್ತಾಯವನ್ನ ಮಾಡಿದ್ಬಿಟ್ಟು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡ್ರಿ ಅಂತ ಕೇಳಿದ್ರಿ ಅಂತ ಹೇಳಿ ಸಾಕಷ್ಟು ನಿನ್ನೆ ಗಲಾಟೆ ಆಯಿತು. ಈ ಗಲಾಟೆ ತೀವ್ರ ವಿಕೋಪಕ್ಕೆ ಹೋಗುವಂತ ಹಂತದಲ್ಲಿತ್ತು. ಅದರ ಬಗ್ಗೆ ಯಾವುದೇ ರೀತಿಯಂತ ಮಾತುಗಳನ್ನ ಹೇಳದೆ ದಾದು ಸೇಠ್ ವಾಪಸ್ ತೆರಳಿದ್ರು. ಈ ಸಾರಿ ಹೇಗಾದ್ರೂ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಬೇಕು. ಒಂದು ವೇಳೆ ಸಮರ್ಥ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೆ ಆದಲ್ಲಿ, ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದ ಆದಲ್ಲಿ ನಾವು ನೋಟವನ್ನ ಹಾಕ್ತಿವಿ ಹೊರತು ಅವ್ರಿಗೆ ಯಾವುದೇ ರೀತಿಯಂತ ಮತವನ್ನ ಕೊಡೋದಿಲ್ಲ. ಯಾಕಂದ್ರೆ ಈಗಾಗಲೇ ಅಂಡರ್ ಕರೆಂಟ್ ಮೂಲಕ ಏನು ಸಮುದಾಯದಲ್ಲಿ ಸೇವೆಯನ್ನ ಮಾಡಿದ್ದು ಸಾಕು, ಇನ್ನಾದ್ರೂ ನಮ್ಮ ಸಮುದಾಯದ ವ್ಯಕ್ತಿಯನ್ನ ಗೆಲ್ಲಿಸೋಣ, ನಮ್ಮ ಸಮುದಾಯದ ವ್ಯಕ್ತಿಯನ್ನ ಅಭ್ಯರ್ಥಿಯನ್ನ ಮಾಡೋಣ ಅನ್ನೋ ಅಂಡರ್ ಕರೆಂಟ್ ಇದೆ. ಆ ಸಮುದಾಯಕ್ಕೆ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಒಂದು ವೇಳೆ ಟಿಕೆಟ್ ಅನ್ನ ಕೊಡದೆ ಹೋದಲ್ಲಿ ನಾವು ಒಂದು ನೋಟವನ್ನ ಒತ್ತೀವಿ. ನೋಟವನ್ನ ಒತ್ತಿ ಅದ್ರ ಮೂಲಕ ಒಂದು ಅಭಿಯಾನ ಮಾಡ್ತೀವಿ. ಆ ನೋಟದ ಮೂಲಕ ಮುಸ್ಲಿಂ ಸಮುದಾಯದ ಪವರ್ ಏನಂತ ತೋರಿಸ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಕಾದ್ ನೋಡ್ಬೇಕು. ನೀವು ಹಿಂದಿನಿಂದಲೂ ಕೂಡ ಇದೊಂದು ಈ ರೀತಿಯಾದಂತ ಒತ್ತಾಯವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಅವ್ರನ್ನ ಅಭ್ಯರ್ಥಿಯನ್ನ ಮಾಡಬೇಕು ಅಂತ ಹೇಳಿ ಬರ್ತಾ ಇದ್ರು. ಆದ್ರೆ ಯಾವುದೇ ರೀತಿಯಂತ ಅಭ್ಯರ್ಥಿ ಇದುವರೆಗೂ ಆಗಿಲ್ಲ. ಮತ್ತು ಅವರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿಕೊಂಡು ಬರುವಂತ ಕೆಲಸ ಮಾಡಿದ್ರು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ ಗೆದ್ದಿದ್ರು. ಯಾವುದೇ ರೀತಿಯಂತ ಅದ್ರ ವ್ಯತಿರಿಕ್ತ ಪರಿಣಾಮ ಏನು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನಲ್ಲಿ ಪರಿಣಾಮ ಬೀರೋರಿಲ್ಲ. ಅವರು ಸಾಕಷ್ಟು ಮತಗಳು ಕಾಂಗ್ರೆಸ್ನ ಮುಸ್ಲಿಂ ಮತದ ಕ್ರೋಢೀಕರಣ ಆಗಿ ಕಾಂಗ್ರೆಸ್ ಅಭ್ಯರ್ಥಿಯೇ ಗೆಲ್ತಾ ಇದ್ರು. ಈ ಬಾರಿ ಏನಾಗುತ್ತೆ ಕಾದ್ ನೋಡಬೇಕು. ಒಂದ್ ಕಡೆ ಈಗಾಗಲೇ ಒಂದು ಸಚಿವರು ಪಟ್ಟನ್ನ ಹಿಡಿದಾರೆ. ತಮ್ಮ ತಂದೆಯ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ, ಅದು ನಮಗೆ ಕೊಡಬೇಕು, ಅಲ್ಲಿ ಗೆಲುವನ್ನ ಸಾಧಿಸಲೇಬೇಕು ಅಂದ್ರೆ ಅದು ನಮ್ಮ ಕುಟುಂಬ ಅಂದ್ರೆ ಅದು ಸಮರ್ಥಿಗೆ ಕೊಡಬೇಕು ಅಂತ ಹೇಳಿ ಒಂದು ಹಕ್ಕೊತ್ತಾಯನ್ನ ಪಕ್ಷದ ಮುಖಂಡರ ಎದುರಿಗೆ ಮಾಡಿದ್ದಾರೆ. ಹೀಗಾಗಿ ಅದು ಸಾಕಷ್ಟು ತಲೆನೋವಾಗಿ ಮಾರ್ಪಟ್ಟಿದೆ. ಒಂದು ವೇಳೆ ಅಂದ್ರೆ ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದಾದಲ್ಲಿ ಇಲ್ಲಿ ಮುಸ್ಲಿಂ ಸಮುದಾಯವನ್ನ ಎದುರು ಹಾಕಿಕೊಳ್ಳುವಂತ ಪರಿಸ್ಥಿತಿ ಆಗುತ್ತೆ. ಹೀಗಾಗಿ ಇಬ್ಬರನ್ನ ಅಂದ್ರೆ ಇಲ್ಲಿ ಒಂದು ದಾವಣಗೆರೆ ಹೈಕಮಾಂಡ್ ರೀತಿ ಅಂದ್ರೆ ಅದು ಶಾಮನೂರು ಕುಟುಂಬ. ಹೀಗಾಗಿ ಎರಡು ಒಂದು ಕುಟುಂಬ ಒಂದು ಮುಸ್ಲಿಂ ಸಮುದಾಯ ಎರಡೂ ಕೂಡ ತಲೆನೋವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿ ಉಲ್ಬಣ ಆಗಿರುವಂತದ್ದು. ಹೀಗಾಗಿ ಯಾರಿಗೆ ಅಂತಿಮವಾಗಿ ಟಿಕೆಟ್ ಅನ್ನ ಕೊಡ್ತಾರೆ, ಒಂದು ಸಮರ್ಥಿಗೆ ಕೊಡ್ತಾರೆ ಅಥವಾ ಮುಸ್ಲಿಂ ಅಭ್ಯರ್ಥಿಗೆ ಕೊಡ್ತಾರ ಕಾದ್ ನೋಡ್ಬೇಕು. ಇನ್ನೆರಡು ದಿನಗಳಲ್ಲಿ ಈ ಸಮಸ್ಯೆ ಎಲ್ಲ ಬಗೆಹರುತ್ತೆ. ಅಂತಿಮವಾಗಿ ಅಭ್ಯರ್ಥಿಯ ಘೋಷಣೆ ಆಗುತ್ತೆ. ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಕಾದ್ ನೋಡ್ಬೇಕಾಗಿದೆ. ರಾಹುಲ್. ರೈಟ್ ಮಹಾದೇವ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.